Hello friends, welcome to Abhi Clips YouTube channel. ಫ್ರೆಂಡ್ಸ್ ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಫ್ಲವರ್ಸ್, ವೆಜಿಟೇಬಲ್ಸ್ ಆ್ಯಂಡ್ ಇಂಪ್ಲಿಮೆಂಟ್ಸ್ಗಳ ವಿಡಿಯೋ ನೋಡಿದ್ದೇವೆ. ಹಾಗೆಯೇ ಈ ವಿಡಿಯೋದಲ್ಲಿ ಇನ್ಸ್ಟ್ರೂಮೆಂಟ್ಸ್, ಫ್ರೂಟ್ಸ್, ಪ್ಲಾಂಟೇಶನ್ ಕ್ರಾಪ್ಸ್, ಡಾಗ್ಸ್ ಹೀಗೆ ಮುಂತಾದವುಗಳ ಬಗ್ಗೆ ತಿಳಿಯೋಣ. ಆ್ಯಂಡ್ ಈ ಎಲ್ಲ ಟಾಪಿಕ್ನಲ್ಲಿ ಯಾವ ಇಂಪಾರ್ಟೆಂಟ್ ಸ್ಲೈಡ್ಸ್ಗಳಿವೆ ಅವುಗಳು ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ಇನ್ನೂ ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದರೆ ಅವರಿಗೂ ಸಹ ವಿಡಿಯೋ ಶೇರ್ ಮಾಡಿ. ಹಾಗೆ ಡೈಲಿ ನೋಟಿಫಿಕೇಷನ್ ಬರಬೇಕೆಂದರೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಾನು ಟೆಲಿಗ್ರಾಮ್ ಚಾನಲನ್ನು ಓಪನ್ ಮಾಡಿದ್ದೇನೆ. ಆ ಟೆಲಿಗ್ರಾಮ್ ಚಾನಲ್ನಲ್ಲಿ ನಾನು ಏನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಸ್ ರಿಲೇಟೆಡ್ ನ್ಯೂ ಅಪ್ಡೇಟ್ಸ್ಗಳನ್ನು ಇದ್ದರೆ ಆ ಚಾನಲಲ್ಲಿ ಹಾಕುತ್ತೇನೆ. ಆ್ಯಂಡ್ ನೀವು ಯಾರಾದರೂ ಆ ಚಾನಲ್ಗೆ ಜಾಯಿನ್ ಆಗಬೇಕಂದ್ರೆ ನಾನು ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಚಾನಲ್ನ ಲಿಂಕನ್ನು ಕೊಟ್ಟಿದ್ದೇನೆ. ಕ್ಲಿಕ್ ಮಾಡೋದರ ಮುಖಾಂತರ ನೀವು ಚಾನಲ್ಗೆ ಜಾಯಿನ್ ಆಗಬಹುದು. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಇನ್ಸ್ಟ್ರೂಮೆಂಟ್ಸ್ ನೋಡೋಣ ಬನ್ನಿ. ಫ್ರೆಂಡ್ಸ್, ಇದು ಡಿಸ್ಕ್ ಫ್ಲೋ, ಇದು ನೇಗಿಲು, ಇದಕ್ಕೆ ಬೀಮ್ ಎನ್ನುತ್ತಾರೆ. ಆ್ಯಂಡ್ ಇದು ಹ್ಯಾಂಡಲ್, ಆ್ಯಂಡ್ ಇದು ಫ್ಲೋ, ಇದು ನೆಲವನ್ನು ಉಳಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಲ್ಟಿವೇಟರ್ ಬಂದುಬಿಟ್ಟು 2 ಬೀಮ್ಸ್ಗಳಿರುತ್ತವೆ. ಆ್ಯಂಡ್ ದಿಸ್ ಒನ್ ಹ್ಯಾಂಡಲ್, ಇಲ್ಲಿ 2 ಕಬ್ಬಿಣದಿಂದ ಪಾಳು ಅಂತೂ ಮಾಡಿರ್ತಾರೆ, ತಾಳ. ಆ್ಯಂಡ್ ಇದು ಕಲ್ಟಿವೇಟರ್, ಇದನ್ನು ಕಲ್ಟಿವೇಟರ್. ಆ್ಯಂಡ್ ನೆಕ್ಸ್ಟ್ ಇಲ್ಲಿದೆ ನೋಡಿ, ಇದನ್ನು ಕಲ್ಟಿವೇಟರ್ಗೂ ಹೀಗೆ ಇವು ಅದಾವಲ್ಲ, ಇವು ಹೀಗೆ ಕೂಜ್ಕಾಗಿರುತ್ತವೆ, ಶಾರ್ಪಾಗಿರುತ್ತವೆ. ಆ್ಯಂಡ್ ಇವು ನೆಲದಲ್ಲಿ ಫ್ಲೋ ಮಾಡುತ್ತವೆ, ಇದು ಕಲ್ಟಿವೇಟರ್. ಆ್ಯಂಡ್ ಜತ್ತಗಿ, ಇದು ಏನು ಮಾಡುತ್ತಾರೆ ಅಂದರೆ ಎತ್ತುಗಳು ಹೊಲದಲ್ಲಿ ಉಳುಮೆ ಮಾಡುವಾಗ ಎತ್ತುಗಳಿಗೆ ಹಾಗೆ ನೊಗಕ್ಕೆ ಇದನ್ನು ಕಟ್ಟುತ್ತಾರೆ. ಈ ಜತ್ತಿಗೆ ಎತ್ತಿನ ಕುತ್ತಿಗೆಗೆ ಹಾಕಿ ನೊಗಕ್ಕೆ ಕಟ್ಟಿರುತ್ತಾರೆ, ಎತ್ತುಗಳು ಎಲ್ಲಿ ಅಲುಗಾಡಬಾರದೆಂದು. ಇದಕ್ಕೆ ಜತ್ತಿಗೆ ಅನ್ನುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಾಯಿಜಾಳಿಗೆ, ಇದು ಬಾಯಿಗೆ ಹಾಕಿರುತ್ತಾರೆ. ನಾವು ಹೊಲದಲ್ಲಿ ಉಳುಮೆ ಮಾಡುವಾಗ ಕಬ್ಬು ಅಥವಾ ಏನಾದರೂ ಕ್ರಾಪ್ಸ್ಗಳು ತಿನ್ನುತ್ತವೆ ಎಂದು ಎತ್ತುಗಳ ಬಾಯಿಗೆ ಉಳುಮೆ ಮಾಡುವ ಸಮಯದಲ್ಲಿ ಹಾಕಿರುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಕುರುಪಿ ಹೇಗೆ ಐಡೆಂಟಿಫಿಕೇಷನ್ ಮಾಡಬೇಕಂದ್ರೆ, ಈ ಕುರುಪಿಗೆ ಇನ್ನರ್ ಸೈಡ್ ಶಾರ್ಪ್ ಇರುವುದಿಲ್ಲ, ಹಾಗೆ ಔಟರ್ ಸೈಡ್ ಈ ಪೋರ್ಷನ್ನಲ್ಲಿ ಶಾರ್ಪ್ ಇರುತ್ತದೆ. ಇದಕ್ಕೆ ಕುರುಪಿ ಅನ್ನುತ್ತಾರೆ. ಅದೇ ಇನ್ನರ್ ಸೈಡ್ ಏನಾದರೂ ಶಾರ್ಪ್ ಆಗಿತ್ತು ಅಂದರೆ ಅದಕ್ಕೆ ಕುಡುಗೋಲು ಅನ್ನುತ್ತಾರೆ. ಆ್ಯಂಡ್ ದಿಸ್ ಒನ್ ಈಸ್ ಫ್ಲೋ ಆ್ಯಂಡ್ ಸಿಂಗಲ್ ಯೋಕ್ ಅಂದರೆ ನೊಗ. ಇದು ಹ್ಯಾರೋ, ಕಲ್ಟಿವೇಟರ್ಗೆ ಅಡ್ಡವಾಗಿ ಹೀಗೆ ಹ್ಯಾರೋ ಇದ್ದರೆ ಅಥವಾ ಕಲ್ಟಿವೇಟರ್ ಇದ್ದರೆ ಇಲ್ಲಿ ಹೀಗೆ ಅಡ್ಡವಾಗಿ ಈ ಯೋಕನ್ನು ಹಾಕಿರುತ್ತಾರೆ. ಆ್ಯಂಡ್ ಇಲ್ಲಿ ಒಂದು ಎತ್ತು, ಇಲ್ಲೊಂದು ಎತ್ತು ಹಾಕಲು ಇದು ಯೂಸ್ ಮಾಡುತ್ತಾರೆ. ಆ್ಯಂಡ್ ದಿಸ್ ಈಸ್ ನೊಗ ಯೋಕ್. ಡಬಲ್ ಯೋಕ್ ಇದು ಜತ್ತಿಗೆ ಯೂಸ್ ಮಾಡೋದಿಲ್ಲ, ಇದರಲ್ಲಿ ಡಬಲ್ ಯೋಕ್ ಮುಖಾಂತರನೇ ಕಟ್ಟುತ್ತಾರೆ ಎತ್ತುಗಳಿಗೆ. ಆ್ಯಂಡ್ ಎಡೆಕುಂಟೆ, ಇದು ಕುಂಟೆ, ಹ್ಯಾರೋ, ಹೊಯ್ ಇದಕ್ಕೆ ಹೆಸರುಗಳಿವೆ. ಆ್ಯಂಡ್ ದಿಸ್ ಒನ್ ಎಡೆಕುಂಟೆ, ಇಲ್ಲಿ ಇದು ಬ್ಲೇಡ್ ಹ್ಯಾರೋ ಇರುತ್ತೆ. ಆ್ಯಂಡ್ ದಿಸ್ ಒನ್ ಬೀಮ್ಸ್, ಇದೆಲ್ಲ ಬೀಮ್ಸ್ಗಳು, ಇದು ಕುಂಟಿ ಅಂತಾರೆ. ಆ್ಯಂಡ್ ವಾಯ್ ಸ್ಟಿಕ್, ಆಗಲೇ ಹ್ಯಾಂಡಲ್ ಅಂದೆಲ್ಲ ಇದೆ, ಅದು ವಾಯ್ ಸ್ಟಿಕ್ ಅಂತಾರೆ. ಆ್ಯಂಡ್ ನೆಕ್ಸ್ಟ್ ಜಂತುಕುಂಟಿ, ಇದು ಸೀಡ್ಸ್ಗಳನ್ನು ಒಂದೇ ತವಲಿ ಗುಂಪು ಮಾಡಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ಇದು ಸೀಡ್ಸ್ ಕೂಡಿಸಲು ಯೂಸ್ ಮಾಡುತ್ತಾರೆ. ಇದು ಉಳುಮೆಗೆ ಏನು ಬೇಕಾಗಿಲ್ಲ, ಹೀಗೆ ಮುಂದೆ ಹಲ್ಲುಗಳಂತೆ ಇರುತ್ತವೆ. ಆ್ಯಂಡ್ ದಿಸ್ ಒನ್ ಈಸ್ ಜಂತುಕುಂಟಿ. ಫಾಡರ್ ಕಟ್ಟರ್, ಇದಕ್ಕೆ ಕೊಯ್ತಾ ಅಂತಾರೆ.
ಇದು ಏನಾದರೂ ಫಾಡರನ್ನು ಕಟ್ ಮಾಡ್ತಾ ಇದ್ದರೆ ಇದನ್ನು ಮೇಲಕ್ಕೆ ಎತ್ತಿ ಇಲ್ಲಿ ಫಾಡರ್ ಇಟ್ಟು ಹೀಗೆ ಪ್ರೆಸ್ ಮಾಡಿದರೆ ಕಟ್ ಆಗುತ್ತದೆ, ಫಾಡರ್ ಕಟರ್. ಇದು ಡಿಹಸ್ಕರ್ ಅಂದರೆ ತೆಂಗಿನಕಾಯಿ ಇಲ್ಲಿ ಹಾಕಿ ಇದು ಮೇಲೆ ಎತ್ತಿದರೆ ಸಾಕು, ಇಲ್ಲಿ ಹಸ್ಕನ್ನು ಓಪನ್ ಮಾಡುತ್ತದೆ. ಇದು ಡಿಹಸ್ಕರ್. ಇದು ಗುದ್ಲಿ, ಇದಕ್ಕೆ ಟಿಕಾವನ್ನು ಅನ್ನುತ್ತಾರೆ. ಈ ಒಂದು ಸೈಡ್ ಶಾರ್ಪ್ ಆಗಿರುತ್ತದೆ, ಇದಕ್ಕೆ ಗುದ್ದಲಿ ಎನ್ನುತ್ತಾರೆ. ಆ್ಯಂಡ್ ದಿಸ್ ಒನ್ ದೋಣಿ, ದಿಸ್ ಒನ್ ವೀಲ್ ಹಾಯ್ ಅಂದರೆ ಗಾಲಿ ಮುಖಾಂತರ, ಸೈಕಲ್ ಮುಖಾಂತರ ಹ್ಯಾರೋ ಮಾಡುವುದು. ಇಲ್ಲಿ ಹ್ಯಾರೋ ಬ್ಲೇಡ್ ಇರುತ್ತದೆ. ಆ್ಯಂಡ್ ದಿಸ್ ಒನ್ ಸೀಡ್ ಬೌಲ್ ಅಂದರೆ ಇದಕ್ಕೆ ಸೆಡ್ಡಿ ಬಟ್ಟಲು ಎನ್ನುತ್ತಾರೆ. ಇದು ಮೊದಲಿನಲ್ಲಿ ಎತ್ತುಗಳ ಹಿಂದೆ ಹಿಂದೆ ನೀವೇನಾದರೂ ಸೋಯಿಂಗ್ ಮಾಡ್ತಾಯಿದ್ರೆ ಈ ಸೆಡ್ಡಿ ಬಟ್ಟಲು ಯೂಸ್ ಮಾಡಿ ಇಲ್ಲಿ ಕಾಳುಗಳು ಹಾಕುತ್ತಿದ್ದರು. ಆ್ಯಂಡ್ ದಿಸ್ ಒನ್ ಈಸ್ ಸೆಡ್ಡಿ ಬಟ್ಟಲು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ತೂತು ಹೋಲ್ಸ್ ಇವೆಲ್ಲ, ಇಲ್ಲಿ ಸೀಡ್ಸ್ಗಳು ಹಾಕ್ತಾರೆ. ಆ್ಯಂಡ್ ನೆಕ್ಸ್ಟ್ ಬಾರುಕೋಲು. ಇದು ಎತ್ತುಗಳಿಗೆ ಹೊಡೆಯಲು, ಹೇಗೆ ಬೇಕಾದಂತೆ ನಡೆಕೊಳ್ಳಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ದಿಸ್ ವಿಪ್ ಬಾರುಕೋಲು, ಇದನ್ನು ಬಾರುಕೋಲು. ದಿಸ್ ಒಂದು ಸನಿಕೆ. ಇದು ಹೇಗಿರುತ್ತೆ, ಸ್ಪೇಡ್ ಅಂತಾರೆ ಇದಕ್ಕೆ, ಸ್ಪೇಡ್ ಇಂಗ್ಲೀಷ್ನಲ್ಲಿ. ಆ್ಯಂಡ್ ಇದು ಹೀಗೆ ಒಂದು ಬೀಮ್ ಇರುತ್ತೆ. ಆ್ಯಂಡ್ ಹಿಯರ್ ಪಾರ್ಟ್ ಹೀಗೆ ಎಡ್ಜ್ ಆಗಿರುತ್ತೆ. ಆ್ಯಂಡ್ ಇದು ಹೊಲದಲ್ಲಿ ನೀರು ಉಳಿಸುವಾಗ ಇರಿಗೇಷನ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದು ಸಲಿಕೆ. ಕುಡುಗೋಲು, ನಾನು ಹೇಳಿದೆ ಅಲ್ಲ ಫ್ರೆಂಡ್ಸ್ ಲಾಸ್ಟ್ ಟೈಮ್, ಕುರುಪಿ ಹೇಗೆ, ಕುಡುಗೋಲು ಹೇಗೆ. ಇದು ಇನ್ನರ್ ಸೈಡ್ ಏನಾದರೂ ಶಾರ್ಪ್ ಇದ್ದರೆ ಅದು ಕುರುಗೋಲು, ಆ್ಯಂಡ್ ಔಟರ್ ಸೈಡ್ ಶಾರ್ಪ್ ಇದ್ದರೆ ಅದಕ್ಕೆ ಕುರುಪಿ ಅಂತಾರೆ. ಆ್ಯಂಡ್ ದಿಸ್ ವಾಸ್ ಇಸ್ ಫಾರ್ಕ್. ಇದು ಮ್ಯಾಗಿ ತಿನ್ನುವ ಸ್ಪೂನ್ ಹಾಗೆ ಇರುತ್ತದೆ, ಬಟ್ ಇದು ಗಾರ್ಡನ್ನಲ್ಲಿ ಸಾಯಿಲ್ ಲೂಸನ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದಕ್ಕೆ ಫಾರ್ಕ್, ಹ್ಯಾಂಡ್ ಫಾರ್ಕ್ನು ಅನ್ನುತ್ತಾರೆ. ಹ್ಯಾರೋ ಇಲ್ಲಿ. ಇದು ಬೀಮ್, ಇದು ವಾಯ್ ಸ್ಟಿಕ್ ಅಥವಾ ಹ್ಯಾಂಡಲ್. ದಿಸ್ ಒನ್ ಈಸ್ ಬ್ಲೇಡ್ ಆ್ಯಂಡ್ ದಿಸ್ ಒನ್ ಯೂಸ್ ಫಾರ್ ಹ್ಯಾರೋಯಿಂಗ್ ಪರ್ಪಸ್. ಸೀಡ್ ಡ್ರಿಲ್ ನೋಡಿದಿರಲ್ಲ ಫ್ರೆಂಡ್ಸ್. ದಿಸ್ ಒನ್ ಈಸ್ ಸೆಡ್ಡಿ ಬಟ್ಟಲು, ಬೀಮ್. ದಿಸ್ ಒನ್ ಈಸ್ ಕಲ್ಟಿವೇಟರ್ಸ್ ಆ್ಯಂಡ್ ಹಿಯರ್ ಬೀಮ್. Here it is ವಾಯ್ ಸ್ಟಿಕ್. ಇದು ಸೆಡ್ಡಿ ಬಟ್ಟಲು. ರಾಗೋಲು, ಇದನ್ನು ಸಹ ಕಾಳುಗಳನ್ನು ಗ್ರೂಪ್ ಮಾಡಲು ಯೂಸ್ ಮಾಡುತ್ತಾರೆ, ರಾಗೋಲು. ಆ್ಯಂಡ್ ಸ್ಟ್ಯಾಂಡ್, ಇದು ಕೂಡಲು ಯೂಸ್ ಮಾಡುತ್ತಾರೆ, ಸ್ಟ್ಯಾಂಡ್. ಆ್ಯಂಡ್ ಬಾಗುದ್ಲಿ, ಇದಕ್ಕೂ ಟಿಕಾವ್ ಅಂತಾರೆ. ಇದು ಎರಡು ಸೈಡ್ ಕೂರಾಗಿರೋದಿಲ್ಲ, ಒಂದು ಸೈಡ್ ಹೀಗೆ ಶಾರ್ಪಲ್ಲಿ ಇರುತ್ತೆ, ಒಂದು ಸೈಡ್ ಶಾರ್ಪಲ್ಲಿ ಇರುತ್ತೆ, ಒಂದು ಸೈಡ್ ಫ್ಲ್ಯಾಟ್ ಆಗಿರುತ್ತೆ. ಇದು ಬಾಗುದ್ಲಿ, ಟಿಕಾವ್ನು ಅನ್ಬೋದು. ಇದು ಒಂದೇ ಇದ್ದರೆ, ಹೀಗೆ ಒಂದೇ ಸೈಡ್ ಇದ್ದರೆ ಇದಕ್ಕೆ ಬೆಡಗ ಎನ್ನುತ್ತಾರೆ. ಆ್ಯಂಡ್ ಇದು ಏನಾದರೂ ಹೀಗೆ ಒಂದು ಸೈಡ್ ಶಾರ್ಪ್ ಇದ್ದರೆ ಇದಕ್ಕೆ ಗುದ್ಲಿ ಅಂತ ಕರೀತಾರೆ. ಆ್ಯಂಡ್ ಬಾಗುದ್ಲಿ ಹಿಯರ್, ಇಟ್ ಈಸ್ ಎಡ್ಜ್ ಹಿಯರ್. ದಿಸ್ ಎಡ್ಜ್ ಶಾರ್ಪ್ ಇರೋದಿಲ್ಲ, ಬಟ್ ಫ್ಲ್ಯಾಟ್ ಆಗಿರುತ್ತೆ. ಈ ಎಡ್ಜ್ ಶಾರ್ಪಲ್ಲಿ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೋನ್ ರೋಲರ್. ಇದು ಮಣ್ಣು ಅನ್ನು ಕಂಪ್ರೆಸ್ ಆಗಿ ಚಿಕ್ಕಾಗಿ ಕೂಡಬೇಕೆಂದು ಸ್ಟೋನ್ ರೋಲರ್ ಯೂಸ್ ಮಾಡುತ್ತಾರೆ. ಇದು ಸ್ಟೋನ್. ಆ್ಯಂಡ್ ನೆಕ್ಸ್ಟ್ ವುಡನ್ ಪ್ಲ್ಯಾಂಕ್. ಇದು ಬೀಸುವ ಕಲ್ಲು. ನೋಡಿರ್ಬೋದು, ಕಾಳುಗಳನ್ನು ಬೇಳೆ ಮಾಡಲು ಇದು ಬೀಸುವ ಕಲ್ಲು ಯೂಸ್ ಮಾಡುತ್ತಾರೆ. ಹೀಗೆ ಇದನ್ನು ಹಿಡಿದು ತಿರುಗಿಸುತ್ತಾರೆ. ಆ್ಯಂಡ್ ಹಿಯರ್, ಇಲ್ಲಿ ಕಾಳುಗಳು ಹಾಕುತ್ತಾರೆ. ನೆಕ್ಸ್ಟ್ ಲಾಂಗ್ ಕಾರ್ಪೆಂಟರ್ ಸಾ, ಇದಕ್ಕೆ ಗರಗಸ ಅಂತಾರೆ. ಆ್ಯಂಡ್ ಇದು ದೊಡ್ಡ ದೊಡ್ಡ ಗಿಡಗಳನ್ನು ಕಟ್ ಮಾಡಲು ಯೂಸ್ ಮಾಡುತ್ತಾರೆ. ಇದು ಡಿಬ್ಲರ್. ಈ ಡಿಬ್ಲರ್ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸೀಡ್ಸ್ಗಳು ಹಾಕಲು ಹೋಲ್ ಮಾಡ್ತಾರಲ್ಲ, ಹೋಲ್ ಮಾಡಲು ಈ ಡಿಬ್ಲರ್ ಯೂಸ್ ಮಾಡುತ್ತಾರೆ. ಆ್ಯಂಡ್ ಹ್ಯಾಂಡ್ ಫಾರ್ಕ್, ಸಾಯಿಲ್ ಲೂಸನ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಗಾರ್ಡನ್ ಏರಿಯಾದಲ್ಲಿ. ಇದು ಮಡಿಕೆ, ಪಾಟ್. ಆ್ಯಂಡ್ ದಿಸ್ ಒನ್ ಈಸ್ ಪವರ್ ಟಿಲ್ಲರ್. ಇದು ರೋಟೋವೇಟರ್ ಆಗಿ ಯೂಸ್ ಮಾಡ್ಬೋದು, ಹ್ಯಾರೋಯಿಂಗ್ ಆಗಿ ಯೂಸ್ ಮಾಡ್ಬೋದು, ಕಲ್ಟಿವೇಟರ್ ಮಾಡ್ಬೋದು, ಬೋದು ಮಾಡಲು ಯೂಸ್ ಮಾಡ್ಬೋದು. ಇದು ಪವರ್ ಟಿಲ್ಲರ್.
ಆ್ಯಂಡ್ ದಿಸ್ ಒನ್ ಹ್ಯಾಮರ್, ಇದಕ್ಕೆ ಸುತ್ತಿಗೆ ಅಂತಾರೆ. ಸುತ್ತಿಗೆ ಇದು ಮಳೆಯನ್ನು ಗೋಡೆಗೆ ಹೊಡೆಯಲು ಯೂಸ್ ಮಾಡುತ್ತಾರೆ. ಆ್ಯಂಡ್ ಕೊಂಬೆನಸು ನೋಡಿ ಫ್ರೆಂಡ್ಸ್, ಇದು ಕೊಂಬೆನಸು. ಇದಕ್ಕೆ ಇಲ್ಲಿ ಮತ್ತೇನಾದರೂ ಗೋಂಡೆ ಜುಲ್ಲ ಅಂತ ಕಟ್ಟಿರುತ್ತಾರೆ. ಇದು ಎತ್ತುಗಳ ಕೋಡಿಗೆ ಹಾಕಿ ಹೀಗೆ ಸ್ಕ್ರೂ ಬಿಗಿದರೆ ಇದು ಕೊಂಬೆನಸು. ಕೊಂಬು ಹಿಯರ್ ನೋಡಿ ಫ್ರೆಂಡ್ಸ್, ಕೊಂಬು ಅಂದರೆ ಎತ್ತುಗಳ ಕೊಂಬಿಗೆ ಹಾಕುವುದು ಕೊಂಬೆನಸು. ನೆಕ್ ಬೆಲ್, ಎತ್ತು ಅಥವಾ ಎಮ್ಮೆಯ ಕುತ್ತಿಗೆಗೆ ಕಟ್ಟುವ ಬೆಲ್, ಐಡೆಂಟಿಫಿಕೇಶನ್ ಪರ್ಪಸ್. ಹಣೆಕಟ್ಟು ಅಂದರೆ ಇದು ಹಣೆಯ ಮೇಲೆ ಕಟ್ಟಿ ಜೋತಾಡಲು ಬಿಡುತ್ತಾರೆ, ಹಣೆಕಟ್ಟು. ಗೊಂಡೆವು, ಇದು ಎತ್ತಿನ ಕೂಡುಗಳಿಗೆ ಹಾಕುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಬಾಯಿಜಾಳಿಗೆ. ಎಡೆಕುಂಟೆ ಇಲ್ಲದ ನೋಡಿ ಫ್ರೆಂಡ್ಸ್, ಎಡೆಕುಂಟೆಯ ಇವು ಬ್ಲೇಡ್ಸ್ಗಳು. ಇದೇ ಬ್ಲೇಡ್ಸ್ ಹಾಕಿ ಹ್ಯಾರೋಯಿಂಗ್ ಮಾಡುತ್ತಾರೆ. ಡಿಸ್ಕ್ ಹ್ಯಾರೋ. ಡಿಸ್ಕ್ ಹ್ಯಾರೋ ಅಂದರೆ ಸ್ಪ್ಲಿಟ್ ಹ್ಯಾರೋ, ಡಿಸ್ಕ್ ಹ್ಯಾರೋ ಅಂತ ಎರಡು ಬರುತ್ತೆ ಫ್ರೆಂಡ್ಸ್. ಇದು ಡಿಸ್ಕ್ ಹ್ಯಾರೋ ಅಂದರೆ ಫುಲ್ ಸರ್ಕಲ್ನಲ್ಲಿ ಇರುತ್ತದೆ. ಇದು ಹೀಗೆ ಸರ್ಕಲ್ನಲ್ಲಿ ನೀವು ರೊಟ್ಟಿ ಬೇಯಿಸ್ತಾರಲ್ಲ ಹಾಗೆ, ಹಂಚಿನ ಹಾಗೆ ಡಿಸ್ಕಲ್ಲಿ ಇರ್ತಾರೆ, ಅದು ಡಿಸ್ಕ್ ಹ್ಯಾರೋ. ಇಲ್ಲಿ ಐತಿ ನೋಡಿ ಫ್ರೆಂಡ್ಸ್, ಇದು ಡಿಸ್ಕ್ ಫ್ಲೋ. ಹೀಗೆ ಫುಲ್ ಸರ್ಕಲ್ ರೀತಿ ಇತ್ತಂದರೆ ಅದಕ್ಕೆ ಡಿಸ್ಕ್ ಹ್ಯಾರೋ ಅಥವಾ ಡಿಸ್ಕ್ ಫ್ಲೋ ಅಂತ ಇರ್ತಾರೆ. ಆ್ಯಂಡ್ ದಿಸ್ ಒನ್ ಈಸ್ ಆಟೋಮೆಟಿಕ್ ಸೀಡ್ ಡ್ರಿಲ್. ಇದರಲ್ಲಿ ಹಿಂದಿನದು ಫರ್ಟಿಲೈಸರ್ಸ್, ಇದು ಮುಂದಿನದು ಸೀಡ್ಸ್, ಎರಡು ಒಂದೇ ಹೋಲ್ನಲ್ಲಿ ಹಾಕುತ್ತಾರೆ. ಸೀಡ್ ಕಮ್ ಫರ್ಟಿಲೈಸರ್ ಡ್ರಿಲ್ಲು ಅಂತಾರೆ ಇದಕ್ಕೆ. ಆ್ಯಂಡ್ ದಿಸ್ ಒನ್ ಈಸ್ ಮ್ಯಾನ್ಯುವಲ್ ಆಪರೇಟೆಡ್ ಸೀಡ್ ಡ್ರಿಲ್. ಇದು ಮೊದಲಿಗೆ ಇಲ್ಲಿ ಕೂಡಲು ಜಾಗ ಇರುತ್ತಿತ್ತು. ಇದು ಟ್ರ್ಯಾಕ್ಟರ್ಗೆ ಮೌಂಟೆಡ್. ಆ್ಯಂಡ್ ಇಲ್ಲಿ ಕೂತು ಇಲ್ಲಿ ಸೀಡ್ ಬಾಲ್ನಲ್ಲಿ ಸೀಡ್ಸ್ಗಳನ್ನು ಹಾಕುತ್ತಿದ್ದರು. ಇಲ್ಲಿದೆ ಸೀಡ್ ಬಾಲ್ಸ್, ಇಲ್ಲಿ ಸೀಡ್ಸ್ ಹಾಕ್ತಿದ್ರು ಆ್ಯಂಡ್ ಸೋಯಿಂಗ್ ಮಾಡ್ತಾಯಿದ್ರು. ಇದು ಸಿಂಗಲ್ ರಿವರ್ಸಿಬಲ್ ಫ್ಲೋ. ಸಿಂಗಲ್ ಅಂದರೆ ಇದು ಟ್ರ್ಯಾಕ್ಟರ್ಗೆ ಹಾಕ್ತಾರೆ, ಒಂದೇ ಸೈಡ್, ಈ ಸೈಡ್ ಹೋಗುವಾಗ ಇದು ಯೂಸ್ ಮಾಡ್ತಾರೆ, ಬರುವಾಗ ಇದು. ಸಿಂಗಲ್ ರಿವರ್ಸಿಬಲ್, ಹಿಂಗೆ ರಿವರ್ಸ್ ಮಾಡ್ಬೋದು, ಹೋಗುವಾಗ ಒಂದು ಇದು, ಬರುವಾಗ ಇದು, ಹೀಗೆ. ಇದು ಡಬಲ್ ರಿವರ್ಸಿಬಲ್ ಫ್ಲೋ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಒಂದೇ ಸಲ ಹೋಗುವಾಗ ಎರಡು ಎಡ್ಜಸ್ಗಳು ತೆಳಗೆ ಹತ್ತುತ್ತವೆ, ಡಬಲ್. ಆ್ಯಂಡ್ ಇದು ರಿವರ್ಸಿಬಲ್, ಹೋಗುವಾಗ ಹೀಗೆ, ಬರುವಾಗ ಹೀಗೆ, ರಿವರ್ಸಿಬಲ್ ಫ್ಲೋ. ದಿಸ್ ಒನ್ ಈಸ್ ಹ್ಯಾರೋ, ಇದು ಟ್ರ್ಯಾಕ್ಟರ್ಗೆ ಹ್ಯಾರೋ. ದಿಸ್ ಒನ್ ಈಸ್ ಬ್ಲೇಡ್, ಇದು ಹ್ಯಾರೋ ಫಾರ್ ಹ್ಯಾರೋಯಿಂಗ್ ಪರ್ಪಸ್. ದಿಸ್ ಒನ್ ಈಸ್ ರೋಟಾವೇಟರ್, ಸಾಯಿಲನ್ನು ಕಟ್ ಮಾಡಲು. ಹಾರ್ವೆಸ್ಟರ್, ದಿಸ್ ಒನ್ ಕಂಬೈನ್ಡ್ ಹಾರ್ವೆಸ್ಟರ್ ಅಂದರೆ ಪಂಜಾಬಿ ಮಷಿನ್. ದಿಸ್ ಒನ್ ಈಸ್ ಸ್ಪ್ರೇಯರ್, ನ್ಯಾಪ್ಸ್ಯಾಕ್ ಸ್ಪ್ರೇಯರ್ ಅಂದರೆ ಇದಕ್ಕೆ ಪೆಟ್ರೋಲ್, ನ್ಯಾಪ್ಸ್ಯಾಕ್ ಅಂದರೆ ಬೆನ್ನಿಗೆ ಹಾಕೊಳ್ಳೋದು. ಆ್ಯಂಡ್ ಇದು ಪೆಟ್ರೋಲ್ ಓರಿಯೆಂಟೆಡ್ ಅಂದರೆ ಪೆಟ್ರೋಲ್ ಹಾಕಿ ಸ್ಪ್ರೇ ಮಾಡ್ಬೋದು ಇದು. ನೆಕ್ಸ್ಟ್ ಬನ್ನಿ ಫ್ರೆಂಡ್ಸ್, ಇಲ್ಲಿಗೆ ಇನ್ಸ್ಟ್ರೂಮೆಂಟ್ಸ್ ಟಾಪಿಕ್ನು ಕಂಪ್ಲೀಟ್ ಆಯಿತು. ಆ್ಯಂಡ್ ಹೀಗೆ ಫ್ರೂಟ್ಸ್ಗಳನ್ನು ನೋಡೋಣ ಫ್ರೆಂಡ್ಸ್. ಇದು ಆಮ್ಲ. ಆಮ್ಲ ಅಂದರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ. ಇದರ ಲೀವ್ಸ್ಗಳು ಸೇಮ್ ಹುಂಚಿ ಗಿಡದ ಲೀವ್ಸ್, ಟಮರಿನ್ ಲೀವ್ಸ್ ಥರನೇ ಇರ್ತವೆ, ಬಟ್ ಇದರ ಲೀವ್ಸ್ಗಳು ತಿನ್ನಲು ಹುಳಿಯಾಗಿರುವುದಿಲ್ಲ. ಆ್ಯಂಡ್ ದಿಸ್ ಒನ್ ಆರ್ ಆಮ್ಲ, ನೆಲ್ಲಿಕಾಯಿಗಳು. ದಿಸ್ ಒನ್ ಈಸ್ ಅಂಜೂರ. ಆ್ಯಂಡ್ ದಿಸ್ ಒನ್ ಈಸ್ ಆ್ಯಪಲ್ ಫ್ರೂಟ್, ನಮ್ಗೆ ಗೊತ್ತಿದೆ. ದಿಸ್ ಒನ್ ಈಸ್ ಬನಾನಾ, ಅರೇಕಾ ನಟ್. ಅಡಿಕೆ, ಅಡಿಕೆ ಇದು ಅರೇಕಾ ನಟ್ ಟ್ರೀ. ಆ್ಯಂಡ್ ದೀಸ್ ಆಲ್ಸ್, ಇವೆಲ್ಲ ಅಡಿಕೆಗಳು. ಆ್ಯಂಡ್ ದಿಸ್ ಒನ್ ಬರ್ ಫ್ರೂಟ್ ಅಂದರೆ ಬಾರೆಹಣ್ಣು, ಚೆರ್ರಿ ಹಣ್ಣು, ಕೆಂಪಲ್ಲಿ ಇರುತ್ತವೆ, ತಿನ್ನಲು ಸ್ವೀಟಾಗಿರುತ್ತವೆ. ದಾಳಿಂಬೆ ಕಾಳುಗಳು, ದಾಳಿಂಬೆ ಫ್ರೂಟ್. ಜಾಕ್ ಫ್ರೂಟ್ ಹಲಸಿನ ಹಣ್ಣು. ಲೆಮನ್ ನಿಂಬೆ ಹಣ್ಣು. ಗೋವಾ ಪೇರಳೆ ಹಣ್ಣು. ಗ್ರೇಪ್ಸ್ ದ್ರಾಕ್ಷಿ. ಮ್ಯಾಂಗೋ ಮಾವಿನ ಹಣ್ಣು. ನೇರಳೆ ಜಾಮೂನ್ ಫ್ರೂಟ್ ಅನ್ನು ಕರೆಯುತ್ತಾರೆ. ಆ್ಯಂಡ್ ಇದರ ಹೆಸರು ನೀಲಕಾಯಿ ಅಂತಾರೆ, ನೀಲಿಕಾಯಿ, ನೇರಳೆ. ಸಪೋಟ, ಚಿಕ್ಕು ಹಣ್ಣು. ಸೀತಾಫಲ, ರಾಮಫಲ, ರಾಂಬೂತನ್ ಅಥವಾ ಲಕ್ಷ್ಮಣ ಫಲ ಅಂತಾರೆ. ಪೈನಾಪಲ್.
ಇಲ್ಲಿ ನೋಡಿ ಫ್ರೆಂಡ್ಸ್, ಸೀತಾಫಲ ಹೀಗೆ ಸರ್ಕಲ್ ರೀತಿಯಲ್ಲಿ ಇರುತ್ತೆ ಸುತ್ತ. ಬಟ್ ರಾಮಫಲ ಫುಲ್ ಕವರ್ ಸ್ಪೇರ್ ಜೊತೆ ಇರುತ್ತವೆ. ಇದು ನೀವು ಐಡೆಂಟಿಫೈ ಮಾಡ್ಬೋದು. ಆ್ಯಂಡ್ ಪಪಾಯ ಹಣ್ಣು, ದಿಸ್ ಒನ್ ಈಸ್ ಮಾಂಗೋಸ್ಟೈನ್ ಫ್ರೂಟ್. ಇದೇನು ಕೇಳೋದಿಲ್ಲ, ಒಂದು ಸ್ವಲ್ಪ ನೋಡಿ ಅದು. ನೆಕ್ಸ್ಟ್ ಇಲ್ಲಿಗೆ ಫ್ರೂಟ್ಸ್ನ ಟಾಪಿಕ್ ಎಲ್ಲ ಮುಗಿದವು. ಆ್ಯಂಡ್ ನೆಕ್ಸ್ಟ್ ಈಗ ಪ್ಲಾಂಟೇಶನ್ ಕ್ರಾಪ್ಸ್ನ ಟಾಪಿಕ್ ಬಗ್ಗೆ ನೋಡೋಣ ಬನ್ನಿ. ನೆಕ್ಸ್ಟ್ ಅರೇಕಾ ನಟ್ ಅಂದರೆ ಅಡಿಕೆ. ನೋಡಿದ್ರೆ ಲಾಸ್ಟ್ ಟೈಮ್ ಅರೇಕಾ ನಟ್ ಪ್ಲಾಂಟ್ ಇದೆ ಅಡಿಕೆ. ಅದನ್ನು ಒಣಗಿಸಿ ಹೀಗೆ ಮಾಡ್ತಾರೆ. ಇದು ಚಳಿಕಾಯಿ. ಆ್ಯಂಡ್ ದಿಸ್ ಈಸ್ ಸಿನ್ನಮೋನ್. ಇಲ್ಲಿ ಅದಾವಲ್ಲ ಫ್ರೆಂಡ್ಸ್, ಓಕೆ, ಇದೆ ಚಂದನ. ಇದು ಚಂದನ ಪೌಡ್ರ್. ಆ್ಯಂಡ್ ಇದು ಚಕ್ರ ಮೊಗ್ಗು ಅಂತಾರೆ. ಸ್ಟಾರ್ ರೀತಿ ಇರುತ್ತಲ್ಲ, ಅದಕ್ಕೆ ಚಕ್ರ ಮೊಗ್ಗು ಅಂತಾರೆ. ನೆಕ್ಸ್ಟ್ ನೋಡೋಣ ಬನ್ನಿ ಫ್ರೆಂಡ್ಸ್. ಕೊಕೊನಟ್, ತೆಂಗಿನಕಾಯಿ. ಇದು ಕೊಬ್ಬರಿ. ಇದು ಕರ್ನೆಲ್, ಒಳಗೆ ನೀರು. ಆ್ಯಂಡ್ ನೆಕ್ಸ್ಟ್ ಆಲ್ ಸ್ಪೈಸಸ್, ಸರ್ವ ಸಾಂಬಾರು ಅಂತಾರೆ ಆಲ್ ಸ್ಪೈಸಸ್. ಆ್ಯಂಡ್ ದಿಸ್ ಒನ್ ಆಲ್ ಸ್ಪೈಸಸ್ ಪೌಡರ್. ಇಲ್ಲಿಗೆ ಮಸಾಲ ಪತ್ರೆ ಮುಗೀತು, ಪ್ಲಾಂಟೇಶನ್ ಕ್ರಾಪ್ಸು ಮುಗೀತು. ಆ್ಯಂಡ್ ನೆಕ್ಸ್ಟ್ ಈಗ ಡಾಗ್ಸ್ ಬ್ರೀಡ್ಗಳ ಬಗ್ಗೆ ನೋಡೋಣ. ದಿಸ್ ಒನ್ ಈಸ್ ಜರ್ಮನ್ ಶೆಪರ್ಡ್. ಈ ನಾಯಿ ಅಥವಾ ಡಾಗ್ ಪೊಲೀಸ್ ಪೇದೆಯಲ್ಲಿ ಯೂಸ್ ಮಾಡುತ್ತಾರೆ. ಇದನ್ನು ಒಂದು ಪೊಲೀಸ್ ಆರ್ಮಿಯೊಳಗೆ ಯೂಸ್ ಮಾಡುತ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಲ್ಯಾಬ್ರಡಾರ್. ನೀವು ಚಾರ್ಲಿ ಫಿಲ್ಮ್ ನೋಡಿದಿರಲ್ಲ, ಆ ಚಾರ್ಲಿ ಫಿಲ್ಮ್ನಲ್ಲಿ ಐತಲ್ಲ, ಆ ನಾಯಿನೇ ಲ್ಯಾಬ್ರಡಾರ್. ಇದು ಫುಲ್ ಮಜಲ್ ಇರ್ತೈತೆ, ಫ್ಯಾಟ್ ಭಾಳ ಇರುತ್ತದೆ. ನೆಕ್ಸ್ಟ್ ಅಲ್ಸೇಷನ್ ಫಿಲ್ಮ್ನಲ್ಲಿ ಯೂಸ್ ಮಾಡುತ್ತಾರೆ. ಇವು ಮುದೋಳ್ ಡಾಗ್. ಈ ಮುದೋಳ್ ನಾಯಿಗೆ ಲೀನ್ ಬಾಡಿ ಇರುತ್ತೆ. ಆ್ಯಂಡ್ ಕಾಲುಗಳು ಉದ್ದ, ಬಾಲನೂ ಉದ್ದವಾಗಿರುತ್ತದೆ. ಫುಲ್ ಲೀನ್ ಬಾಡಿ, ನೆಕ್ ಫುಲ್ ಸ್ಮಾಲ್ ಉದ್ದವಾಗಿರುತ್ತದೆ. ಆ್ಯಂಡ್ ರನ್ನಿಂಗ್ನಲ್ಲಿ ಹೈ ಸ್ಪೀಡಲ್ಲಿ ಓಡುತ್ತದೆ. ಮೊದಲಿಗೆ ಈ ನಾಯಿಯನ್ನೇ ಆರ್ಮಿಯಲ್ಲಿ ಯೂಸ್ ಮಾಡ್ತಾಯಿದ್ರು. ಆ್ಯಂಡ್ ನೆಕ್ಸ್ಟ್ ಪಮೋರಿಯನ್. ಇದು ನಾರ್ಮಲ್ ಪೆಟ್ ಡಾಗ್. ಇದು ಸಣ್ಣ ಮರಿ ಅಂಕ್ಲೇನೆ ಇರುತ್ತದೆ. ಆ್ಯಂಡ್ ಕೂದಲು ಬಹಳ ಇರುತ್ತವೆ. ಇದು ಪಮೋರಿಯನ್. ಆ್ಯಂಡ್ ಇಲ್ಲಿಗೆ ಎಲ್ಲ ಟಾಪಿಕ್ಸ್ಗಳು, ಇನ್ಸ್ಟ್ರೂಮೆಂಟ್ಸ್, ಪ್ಲಾಂಟೇಶನ್ ಕ್ರಾಪ್ಸ್, ಫ್ರೂಟ್ಸ್ ಹಾಗೂ ಡಾಗ್ಸ್ಗಳ ಎಲ್ಲ ಟಾಪಿಕನ್ನು ಈ ವಿಡಿಯೋದಲ್ಲಿ ಮುಗಿಸಿದ್ದೇನೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋ ನೋಡಬೇಕೆಂದರೆ ಬೆಲ್ ಐಕಾನ್ಸ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ. ಆ್ಯಂಡ್ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇದೇ ರೀತಿ ಮುಂದಿನ ವಿಡಿಯೋಗಳನ್ನು ನೋಡಿ, ಹಾಗೆ ಮುಂದಿನ ವಿಡಿಯೋ ಕೊನೆಯವರೆಗೂ ನೋಡುವುದನ್ನು ಮರೆಯಬೇಡಿ. ಆ್ಯಂಡ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.